ಇವತ್ತು ಹುಬ್ಳಿಂತ್ರ ನಮ್ದೊಂದು ಗಾಡಿ ಬಂದಿತ್ತು. ಅದು ಅರ್ಜೆಂಟ್ ವಾಪಸ್ ಹೋಗ್ಸಲಿಂದ ನಮ್ಮ ಗಾಡಿ ಪ್ಲಾವಿಡ್ ಏನೇನು ಮಾಲಿದ್ದು ಅವಿಟ್ಟು ತೆಗೆದು ನಮ್ಮ ಗಾಡಿ ಲೋಡ್ ಮಾಡೀವಿ. ಈ ಕುರಿ ಸತ್ತು ತೊಗೊಂಡು ತಾಳಿಕೋಟೆಗೆ ಹೋಗ್ಬೇಕು. ಬಿಲ್ ಗಿಲ್ ಎಲ್ಲ ಕೊಟ್ಟು ಈ ಸದ್ದ ಗಾಡಿ ಲೋಡ್ ಮಾಡ್ಕೊಂಡಿನಿ. ಇದು ಟ್ರಾನ್ಸ್ಪೋರ್ಟ್ ಬಿಲ್. ಇದನ್ನು ಹೋಗಿ ಒಂದೆರಡು ಕಡೆ ಅನ್ಲೋಡ್ ಮಾಡೋದವು. ಹೂವಿನಿಪ್ರಿಗೆ ಎಂಟ್ರೆನ್ಸ್ ಆದ್ವಿ. ಹೂವಿನಿಪ್ರಿಗೆ ಮ್ಯಾಗ ಹಾಯಿಸಿ ತಾಳಿಕೋಟೆಗೆ ಹೋಗ್ಬೇಕು. ಕೋಟೆಗೆ ಹೋಗ್ಬಿಟ್ಟು ಒಂದು 2-3 ಜಾಗ ಅದಾವ. ಇದು ಟ್ರಾನ್ಸ್ಪೋರ್ಟ್ ಮಾಲ್ ಅಲ್ಲ ಹುಬ್ಳಿದು. ಒಂದು 2-3 ತಾಲೂಕು ಹೋಗಿ ಇವಕ್ಕನ್ನ ಇಳಿಸಿ ಬರ್ಬೇಕು. ತೋರಿಸ್ತೀನಿ ನಿಮ್ಗೆ ಎಲ್ಲೋ ಇಳಿಸೋದ ತಾಳಿಕೋಟೆಗಂತ. ನಾನು ಗಡಬಡ್ನ್ಯಾಗ ಇದು ತಾಳಿಕೋಟೆಗೆ ಹೋಗೋ ರಸ್ತ. ಇದು ಮುದ್ದೆ ಒಳಗೆ ಈ ಕಡೆ ಹೋಗಿಬಿಟ್ಟಿನಿ ರೀ, ಅರ್ಧ ಕಿಲೋಮೀಟ್ರ್. ಆಮ್ಯಾಗ ಹೋಗಿ ಆಡ ಹಚ್ಕೊಂಡು ಗುಂಗ್ನೆ ಹೋಗಿಬಿಟ್ಟಿನಿ. ತಾಳಿಕೋಟೆಗೆ ಹೊಂಟಿನೋ ಗೊತ್ತಿಲ್ಲ, ಮುದ್ದೆ ಒಳಗೆ ಹೊಂಟಿನೋ ಗೊತ್ತಿಲ್ಲ. ಅಲ್ಲಿ ಮುಂದೆ ಹೋಗಿ ನೋಡಿದೆ, ಮತ್ತು ವಾಪಸ್ ಹೊಳ್ಸ್ಕೊಂಬಂದೆ. ಇದು ನೋಡ್ರಿ ತಾಳಿಕೋಟೆ ಹೋಗೋ ರೋಡ್. ಈ ಕಡೆ ನಾವು ಆಡ ಹಚ್ಚಿದೀವಿ ಅಂದ್ರೆ ಎಲ್ಲಿ ಹೋಗ್ತೀವಿ ಏನೋ ಒಂದು ನೋಡ್ಲಾರ್ದಂಗೆ. ಸ್ಟಿಂಗಾ ಓಕೆ. ನಾವೇನು ಸಿಗರೇಟ್ ಹೊಡೆಯಲ್ಲ. ಒಂದು 2 ಸ್ಟಿಂಗ್ ತೊಗೊಂಡಿವಿ. ನಮ್ಮ ಹುಡುಗ ಸೋಪ್ ತೊಗೊಂಡ. ಏನಿಲ್ಲ, ಇಬ್ಬರು ತೊಗೊಂಡ್ಬಿಟ್ವಿ. ಮೆಲಕ ತಾಳಿಕೋಟೆಗೆ ಹೋಗ್ಬೇಕು. ಭಾಳ ಏನು ದೂರ ಇಲ್ಲ ಇಲ್ಲಿಂದ. ಜಸ್ಟ್ 30 ಕಿಲೋಮೀಟರ್ಸ್ ಅದ. ಅರ್ಧ ಗಂಟೆ ಒಳಗೆ ರೀಚ್ ಆಗ್ತೀವಿ. ಅದೆಲ್ಲ ತೋರಿಸ್ತೀನಿ ನಿಮ್ಮ ತಾಳಿಕೋಟೆ ಹೋಗಿಂದ. ನಮ್ಮ ಬಸವನ ಬಾಗೇವಾಡಿಯಿಂದ ತಾಳಿಕೋಟೆ ತನಕ ನಮ್ಮ ಹುಣಸೆ ಬಿಟ್ಟು ಎಲ್ಲಿ ರೋಡ್ ಬ್ರೇಕ್ ಇಲ್ಲ. ನಾನ್ ಸ್ಟಾಪ್ ಬೇಕಾದಂಗೆ ಬೇಡ್ರಿ, ಗಾಡಿ ಹೋಗಿದ್ದೇ ಹೋಗೋದು. ಎಲ್ಲಿ ರೋಡ್ ಬ್ರೇಕ್ ಇಲ್ಲ, ಏನಿಲ್ಲ. ಇಲ್ಲಿ ತುಳಿದ್ಬಿಟ್ರೆ ಸೀದಾ ತಾಳಿಕೋಟಿನಿ. ಎಕ್ಸಿಲೇಟ್ರ್ ಇಬ್ಬರಿಗೆ ದಾಟಿ ಫುಲ್ ನೈಸ್ ಅದ್ರಿ ರೋಡ್. ಏನು ರೋಡ್ನು ಕೆಟ್ಟಿಲ್ಲ, ಮಸ್ತ್ ಅದ. ಈ ಕಡೆ ರೋಡ್ ಒಂದು ಎಕ್ಸಿಲೇಟ್ರ್ ಮಾಡಿಬಿಟ್ರೆ ಸೀದಾ ತಾಳಿಕೋಟಿನಿ ಡೈರೆಕ್ಟ್. ಇವಾಗ ನೋಡ್ರಿ, ಇವತ್ತಿನಿಂದ ಯೂಟ್ಯೂಬ್ ಒಳಗೆ ವಿಡಿಯೋ ಹಾಕ್ತೀನಿ ಅಂತ ನಾನು. ಯಾವ ಥರ ವಿಡಿಯೋ ಮಾಡಲಿ ಒಂದು ಕಮೆಂಟ್ ಹಾಕ್ರಿ. ಮತ್ತು ಹಾಗೆ ಫೇಕ್ ಅಕೌಂಟ್ಗಳು ಭಾಳ ಮಾಡಕತ್ಬಿಟ್ಟಾರಿ. ಒಂದು ಮಾಡಲ್ 10 ಮಾಡಿಬಿಟ್ರೆ ಯಾರೋ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ bio ಒಳಗೆ ಲಿಂಕ್ ಹಾಕಿ, ನಾನು ಆ ಲಿಂಕ್ ಒಳಗೆ ಟಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಯಾಕಂದ್ರೆ ಬರೀ ಫೇಕ್ ಅಕೌಂಟ. ಸುಮ್ಮನೆ ನೀವು ಯಾರು ಮಾಡ್ತಾರೋ ಫೇಕ್ ಅಕೌಂಟ್ ಸುಮ್ಮನೆ ನಾನು ನಿಮ್ಗೆ ಯೂಸ್ ಇಲ್ರೋ. ಅದೆಲ್ಲ ನನ್ನ ಪ್ರೊಫೈಲ್ ಹಾಳು ಮಾಡ್ತೀರಿ ನೀವು ಬಂದು ಫೇಕ್ ಅಕೌಂಟ್ ಮಾಡಿಬಿಟ್ಟು. ಯಾರೋ ಫೇಕ್ ಅಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಯೂಸ್ ಇಲ್ಲ. ನಾನು DP ಇಡಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಹಾಕೋರಿ. ನಾನು DP ನನ್ನಂಗೆ ID ಹಾಕಿ ಮಾಡ್ತೀರಿ. ನಿಮ್ಮ ID ಬ್ಯಾಡ್ ಮಾಡ್ಕೋರಿ. ನಿಮ್ಮ ID ಮಾಡ್ಕೊಂಡು ನೀವು ಬೇರೆ ಥರ ವಿಡಿಯೋ ಹಾಕೋರಿ. ಫೇಕ್ ಅಕೌಂಟ್ ಮಾಡಬೇಡ್ರಿ. ಯಾಕಂದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡೀನಿ. ಸ್ಟಾರ್ಟ್ ಮಾಡಿದ ಫಸ್ಟ್ನೇ ದಿನನೇ 10 ಅಕೌಂಟ್ ಮಾಡಿಬಿಟ್ರಪ್ಪ ಯೂಟ್ಯೂಬ್ ಒಳಗೆ. ಆ ವಿಡಿಯೋ ಹಾಕಿದ ತಕ್ಷಣ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಹೊಸದಾಗಿ ವಿಡಿಯೋ ಮಾಡೋರು ನೀವು ಕೆಡಿಸಿಬಿಡ್ತೀರಿ ಎಲ್ಲ. ಯಾರು ಫೇಕ್ ಅಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ತಾಳಿಕೋಟೆ ಎಂಟ್ರೆನ್ಸ್ ಆದ್ವಿ. ಇವಾಗ ತಾಳಿಕೋಟೆ ಒಳಗೆ ಇಲ್ಲಿ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಆಫೀಸ್ ಅದಂತ. ಅಲ್ಲಿ ಹೋಗಂದನ ಇಂಡಿಯನ್ ಪಂಪ್ ಅಲ್ಲಿ ಬರ್ತೈತೆ. ನಾನು ಅದು ನೋಡಿಲ್ಲ, ಈಗ ನೋಡ್ಬೇಕಲ್ಲ ಹೋಗಿ ಎಲ್ಲಿ ಬರ್ತದೆ ಅಂತ ಹೇಳಿ. ಈಗ ತಾಳಿಕೋಟೆ ಎಂಟ್ರೆನ್ಸ್. ದಿಸ್ ಇಸ್ ತಾಳಿಕೋಟೆ. ಇದು ಕರ್ನಾಟಕ ಆಫೀಸ. ಇಲ್ಲಿ ಬಸವೇಶ್ವರ ಸರ್ಕಲ್ ಅದಲ್ರಿ, ಇಲ್ಲಿ ಅದ. ಸ್ವಲ್ಪ ಇಲ್ಲಿ ಜಾಗ ಹತ್ತಿ ಅದ ಹೊಳ್ಳಾಡ್ಸಕ್ಕೆ. ಮುಂದೆ ಬಂದ್ಬಿಟ್ಟು ಅನಿಸ್ತದ. ನಾವು ಒಂದು ಜರ ಟ್ರಾಫಿಕ್ ಆಗ್ತಪ್ಪ ಇಲ್ಲಿ ಗಾಡಿ ಹೊಳ್ಸಿದ್ರಿ. ಸರ್ಕಲ್ ಹೊಳ್ಸಾಕತ್ತೀನಿ. ಸೈಕಲ್ ಮೋಟದವ್ರು ಪುರ್ಸೋತಿಲ್ಲ. ಬಾವು ಅಂತ ಹಂಗೆ ಸಂಧ್ಯ ಎದೆಗೆ ಬಾಯಾಗೆ ಬರ್ತಾರಪ್ಪ. ಏನು ಮಾಡೋದು, ಒಟ್ಟು ಗೂಡ್ಸ್ ಗಾಡಿ ಸಿಟಿ ಒಳಗೆ ಹೊಡಿಯೋದು ಭಾಳ ಪ್ರಾಬ್ಲಮ್ ಅದ. ಯಾಕಂದ್ರೆ ಲೋಡ್ ಇರ್ತಾವು, ಬ್ರೇಕ್ ಅದು ಕಂಟ್ರೋಲ್ ಆಗಲ್ಲ. ಇದೇ ನೋಡ್ರಿ ಕರ್ನಾಟಕ ಆಫೀಸ್. ಬೋರ್ಡ್ ಕಾಣಲ್ಲ ಆಗ್ಬಿಟ್ಟದು, ಬೋರ್ಡ್ ಮರಿ ಆಗ್ಯದ. ಇವಾಗ ಬಂದು ರೀಚ್ ಆದ್ವಿ. ಅಲ್ಲಿ ಟ್ರಾನ್ಸ್ಪೋರ್ಟ್ ಓನರಿಗೆ ಫೋನ್ ಹಚ್ಚಿವಿ. ಇವಾಗ ಬರ್ತೀನಿ ಅಂದ್ರೆ ಅಣ್ಣರು ಬಂದ ಕೇಸಿಂದ ಎಲ್ಲಿ ಖಾಲಿ ಮಾಡೋದು ಹೇಳ್ತಾರೆ. ಯಾಕಂದ್ರೆ ಇದು ನಾನು ಲೋಡ್ ಮಾಡ್ಕೊಂಬಂದಿಲ್ಲ, ನಮ್ಮ ಫ್ರೆಂಡ್ ಲೋಡ್ ಮಾಡ್ಕೊಂಬಂದಾನ ಹುಬ್ಳಿಯಿಂದ. ಅವನದು ಅರ್ಜೆಂಟ್ ವಾಪಸ್ ನೈಟ್ ಊರಾಗೆ ಲೋಡ್ ಇತ್ತು. ಇದು ಬೆಳಿಗ್ಗೆ ಖಾಲಿ ಮಾಡೋದಿತ್ತು. ಹಾಗಾಗಿ ಅವನ ಗಾಡಿಯಿಂದ ನನ್ನ ಗಾಡಿ ಕ್ರಾಸಿಂಗ್ ಮಾಡಿರೋಣ. ಇಲ್ಲಿ ತಾಳಿಕೋಟೆ ಒಳಗೆ ಅದು ಎಲ್ಲೆಲ್ಲೋ ಅಂಗಡಿಗೆ ಇಳಿಸ್ತಾರೆ 1-2 ಕಡೆ. ಸ್ವಲ್ಪ ಐತೆ ಮೇಲೆ ಇಳಿಸಿ ಹೋಗ್ಬೇಕು. ಇವಾಗ ಎಲ್ಲಿ ಇಳಿಸ್ತೀನಿ ತೋರಿಸ್ತೀನಿ ರೀ. ಇದು ಫಸ್ಟ್ ಸ್ಟಾಪ್ ಎಲ್ಲಿ ಬಂದ್ವಿ ಅಂದ್ರೆ ಶಿವಾಜಿ ಸರ್ಕಲ್ ಅದಲ್ರಿ, ಅದರಿಂದ ಒಳಗೆ ಬಂದ್ವಿ. ಇಲ್ಲಿ ಕಾಯಿಪಲ್ಲೆ ಸಂತೆ ಇವತ್ತು ಮಾರ್ಕೆಟ. ಹಂಗಾಗಿ ಫುಲ್ ಗದ್ದಲದಿಲ್ಲಲ್ಲ, ಮಾರ್ಕೆಟ್ನಾಗ ಬಂದಿವಿ. ಗಾಡಿ ತಂದು ಒಳಗೆ ಶಿವಾಜಿ ಸರ್ಕಲ್ ಒಳಗೆ. ಇಲ್ಲಿ ಬಂದ ಕಿಶಿಂದ ಫುಲ್ ನೋಡಲ್ಲಿ ಕಾಯಿಪಲ್ಲೆ ಸಂತೆ ಅದ. ಇದ್ರಾಗೆ ತಂದು ಗಾಡಿ ಹಚ್ಚು ನಾವು.
ಸೊ ಅದು ಗಾಡಿ ಖಾಲಿ ಮಾಡ್ಬೇಕು. ಇನ್ನೊಂದು ಸ್ಟಾಪ್ ನೆಕ್ಸ್ಟ್ ಎಲ್ಲಿ ಅದ. ಇದು ಫಸ್ಟ್ ಸ್ಟಾಪ್ ಎಲ್ಲಿ ಬಂದ್ವಿ ಅಂದ್ರೆ ಕತ್ರಿ ಬಜಾರ್ಗೆ ಬಂದ್ವಿ. ಅಣ್ಣ ನಮ್ಮ ಫಾಲೋವರ್ಸ್ ಅಣ್ಣನೇ ಹೇಳ್ದ ಮಾರ್ಕೆಟ್ ದಾರಿ. ಇಲ್ಲಿ ಕತ್ರಿ ಬಾಜಾರ್ ಒಳಗೆ ಫಸ್ಟ್ ಪ್ಲಾವಿಡೇನ್ ಅದಾವ. ಇಲ್ಲಿ ಮಾರ್ಕೆಟ್ ಮಾಲ್ ಒಳಗೆ ಇಲ್ಲಿ ಇಳಿಸ್ಬೇಕು. ಅವ್ರನ್ನ ಸಟ್ರಾಸ್ ಅದಾವು. ಇಲ್ಲಿ ಕತ್ರಿ ಬಾಜಾರ್ ಒಳಗೆ ಫಸ್ಟ್ ಇಳಿಸ್ತೀವಿ. ಆಮೇಲೆ ಇನ್ನೊಂದು 2 ಸ್ಟಾಪ್ ಅದಾವೆ. ಕುನ್ನೋಕೇಶನ್ ಮುಂದೆ ಇಳಿಸ್ತೀವಿ ಅಂತ ತೋರಿಸ್ತೀನಿ. ಮುಂದೆ ಎಲ್ಲ ಇಳಿಸ್ತೀನಿ. ನೆಕ್ಸ್ಟ್ ಸ್ಟಾಪ್ ಇದು ತಾಳಿಕೋಟೆ ಒಳಗೆ ಕತ್ರಿ ಬಜಾರ್ ಏನೋ ಅಂದರು ಅಣ್ಣ. ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಇದು ಮಾರ್ಕೆಟ್ ಯಾವ್ದು ಅನ್ನೋದು. ನೋಡ್ರಿ ಬರೀ ಕಾಯಿಪಲ್ಲೆ ಮಾರ್ಕೆಟ್ ಅದ. ಫುಲ್ ಎಲ್ಲಿ ಬೇಕಲ್ಲಿ ಗರ್ದಿ ಅದು ಭಾಳ. ಇವತ್ತು ಸಂತಿ ಇದ್ದಿದ್ರೆ ಬಂದಂಕಂತೆ ನಾನು. ಸೋಮವಾರ ತಾಳಿಕೋಟೆ ಒಳಗೆ ಸಂತಿ ಇದ್ದಂಗೆ ಅದಿಲ್ಲಿ. ಇಲ್ಲಿ ಕರಾಗಿರ ಏನಪ್ಪ ಕಾಲಾಗೆ ಬರಾಕತ್ತಾವು. ಮನುಷ್ಯರು ಇವು ದನಗಳಿಗಿಂತ ಮನುಷ್ಯರೇ ಭಾಳ ಗಾಡಿ ಬಾಯ ಬರ್ತಾರ ಭಾಳ. ಇಲ್ಲಿ ಅರಬಿ ಅಂಗಡಿ ಚೀಲ್ ಬಂದು ಹಾವು ಇಳಿಸ್ಬೇಕು ಸಾಧ್ಯ. ಇದು ಶಿವಾಜಿ ಸರ್ಕಲ್ ಅದ ನೋಡ್ರಿ. ಇಲ್ಲಿ ಖಾಲಿ ಮಾಡಕತ್ತೀವಿ. ಇಲ್ಲೊಂದು ಸ್ವಲ್ಪ ಮಾಲ್ ಅದ. ಮಾರ್ಕೆಟ್ ಫುಲ್ ಗದ್ಲದ. ಇಲ್ಲಿ ಅದ್ರ ಸಂತೆ ಅದ ಇವತ್ತು ಮಾರ್ಕೆಟ. ಏನೂ ಮಾಡೋಕ್ಕೆ ಚಾನ್ಸೇ ಇಲ್ಲಪ್ಪ. ಗಾಡಿ ಹೊಳ್ಳಾಡ್ಸೋಕ್ಕೂ ಚಾನ್ಸ್ ಇಲ್ಲ. ಅಷ್ಟೆಲ್ಲ ಗರ್ದಿ ಆಗ್ಬಿಟ್ಟದ ಇಲ್ಲಿ. ತಾಳಿಕೋಟೆ ಮೇನ್ ಸಿಟಿ ಒಳಗೆ ಅದ ನೋಡ್ರಿ. ನಾ ಇಲ್ಲಿ ಅಭಿಮಾನಿ ಬಳಗನು ಭಾಳ ಅದ. ಎಲ್ಲಿ ಹೋದಲ್ಲಿ ನನಗೆ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಆಗ್ಬಿಟ್ರಿ. ಅಷ್ಟು ಮಂದಿ ಇದ್ರಿ. ನಂಗೆ ಮಾತಾಡ್ಕೋತ ನಿಂತ್ರೆ ವಿಡಿಯೋನು ಮಾಡೋದಾಗಲ್ಲ. ನೀವು ಮಾತಾಡ್ಕೋತ ನಿಂತ್ರೆ ನನ್ನ ವಿಡಿಯೋ ಅಲ್ಲಿಗೆ ಅರ್ಧನೇ ಮುಗಿಸ್ಬಿಡ್ತೀನಿ. ವಿಡಿಯೋ ಮಾಡೋಕ್ಕೂ ಒಂದು ಸ್ವಲ್ಪ ಬಿಡ್ರಿ. ನನಗೆ ಅಭಿಮಾನಿ ದೇವರು ನಿಮ್ಗೆ ಸ್ವಲ್ಪ ನನಗೂ ಪ್ರೈವಸಿ ಕೊಡ್ರಿ. ನಾನು ವಿಡಿಯೋ ಮಾಡೋಕೆ ನಿಮ್ಮಿಂದನೇ ನಾನು ಮಾರ್ಕೆಟ್ ಒಳಗೆ ಈ ಹಣ ಮತ್ತು ಗರ್ಲದ. ಎಲ್ಲಿ ಸ್ವಲ್ಪ ಗಾಡಿ ಹಚ್ಚಕ್ಕೆ ಖುಷಿಯಾಗಿಲ್ಲ. ಮುಂದೆ ಗಾಡಿ ಹಿಂದೂ ಗಾಡಿ ಯಾರು ಬೈದ್ರು ಬೈಸ್ಕೋಬೇಕು. ಸಿಟಿಯಾಗ ಗಾಡಿ ಹೊಡಿದಂದ್ರೆ ಬೇಸರ ಹೊಡ್ತಾವ್ರ. ಟ್ರಾನ್ಸ್ಪೋರ್ಟ್ ಮಾಲ್ ಇರ್ತಾವಲ್ಲ ಸ್ವಲ್ಪ ಅಡ್ಡಾಡಿ ಇಳಿಸು ಇರ್ತಾವೆ. ಅವ್ರಿಗೆ ಅಂಗಡಿ ಮುಂದೆ ಹೋಗಿ ಇಳಿಸ್ಬೇಕು. ಅಂಗಡಿ ಮುಂದೆ ಇಳಿಸ್ಕೊಳಕ್ಕೆ ಅವ್ರು ತೊಗೊಳಲ್ಲ. ಇವರು ರೋಡ್ ಮ್ಯಾಗ 1 ನಿಮಿಷ ಗಾಡಿ ನಿಂತರ ಗಾಡಿ ನಿಂದಿಸ್ಕೊಡಲ್ಲ. ಏನು ಮಾಡಬೇಕು ನಾವು ಟ್ರಾನ್ಸ್ಪೋರ್ಟ್ ಮಾಲ್ ಒಯ್ದು ಇಳಿಸೋದು ಭಾಳ ವಜ್ಜ. ಯಾಕಂದ್ರೆ ಇವತ್ತು ಅದ್ರಾಗ ಮಾರ್ಕೆಟ್ ಅದ. ಇಲ್ಲಿ ನೋಡ್ರಿ ಗದ್ಲ ಹೆಂಗದಲ್ಲ. 1 ಸೆಕೆಂಡ್ ಸಡುವಿಲ್ಲ ಸೈಕಲ್ ಮೋಟ್ರ ಗಾಡಿ ಬರ್ತಾವೆ. ಇಂಥ ಗದ್ದಲಾಗೆ ನಾವು ಗಾಡಿ ಇಳಿಸ್ಬೇಕು. ನಮ್ಮದು ತೊಂದ್ರೆನೇ ಅವ್ರಿಗೂ ತೊಂದ್ರೆನೇ ಅಲ್ಲ. ಒಟ್ಟ ಗಾಡಿದಂದನೇ ಹೊಲಸ. ನಾ ಎದಕ್ಕೆ ಹೇಳ್ತಂದ್ರೆ ಗಾಡಿದಿಂದ ಹೊಲಸ ಮಂದಿ ಇದಕ್ಕೆ. ಯಾವ ಹೊಟ್ಟರು ಹೊಡ್ಸ್ಕೋಬೇಕು, ಬೈದ್ರು ಬೈಸ್ಕೋಬೇಕು. ಇದಕ್ಕೆ ಗಾಡಿಯಿಂದ ಹೊಲಸ ಆಗ್ಬಿಟ್ಟದ ನನಗೆ. ಆದರೆ ಇಂಥ ಗದ್ದಲ್ದಾಗ ಅವನು ವಿಡಿಯೋ ಮಾಡೋದಂದ್ರೆ ದೊಡ್ಡ ಇರಿಟೇಷನು. ಸಿಟಿ ಒಳಗೆ ಎಲ್ಲ ಖಾಲಿ ಮಾಡ್ಕೊಂಬಂದ್ವಿ. ಇಲ್ಲಿ ಲಾಸ್ಟ್ ಊರವರೆಗೆ ನೋಡ್ರಿ. ಇದು ಗಜೇಂದ್ರ ಮಾಲ ಇಲ್ಲೊಂದು ಅದ. ಇಲ್ಲಿ ಇಷ್ಟು ಇಳಿಸ್ಬೇಕು. ಈಗ ಮಾರಲ್ಲ. ಇದಿಟ್ಟು ಇಳಿಸ್ಬಿಟ್ಟು ಒಂದು ಸಟ್ರಾಸ್ದ ಐಟಮ್ ಅದು ಅಂದ್ರೆ ಮೇನ್ ಡೋರಿಗೆ ಹಚ್ಚು ಸಟ್ರಾಸ್ ಅಂತದು. ಅದೊಂದು ಇಳಿಸ್ಬೇಕು. ಇನ್ನಿಷ್ಟು ಅದು ಇವು ಸಾಗಿಬಿಟ್ರೆ ಮುಗೀತು ಎಲ್ಲ. ಮಾಲ್ ಗಾಡಿ ಖಾಲಿ ಮಾಡ್ಕೊಂಡು ವಾಪಸ್ ಬಸವನ ಬೈಡಿ ಹುಣ್ಸಾಕ್ ಹೋಗೋದು ನಾವು. ಬರೀ ಅಣ್ಣಾರು ಖಾಲಿ ಮಾಡ್ಕೊಳಕತ್ತಾರ. ನಮ್ಗೇನು ಹಚ್ಚಿಲ್ಲೇನು ಕೆಲಸ ಮಾಡೋಕ್ಕಿಲ್ಲಿ ಮಾಡಕತ್ತೀವಿ. ಇದಿಷ್ಟು ಹುಬ್ಳಿಯಿಂದ ಬಂದಿದ್ದು ಮಾಲ. ಈಗ ಮಾರ್ಕೆಟ್ ಒಳಗೆ ಇಟ್ಟು ಖಾಲಿ ಮಾಡಿ ಇದು ಲಾಸ್ಟ್ ಸ್ಟಾಪ್. ಇದು ಇಲ್ಲಿಟ್ಟು ಖಾಲಿ ಮಾಡಿಬಿಟ್ಟು ಸೀದಾ ಊರಿಗೆ ಹೋಗೋದು. ಅಲ್ಲೋದ್ರೂ ಗದ್ಲ ಅವ್ನು ಗಾಡಿ ಖಾಲಿ ಮಾಡಕ್ಕೆ. ಇಲ್ಲೇ ರೋಡ್ ಸೈಡ್ ಹಚ್ಚಿ ಖಾಲಿ ಮಾಡತ್ತೀವಿ ಗಾಡಿ. ಆಯ್ತು ಇದ್ರ ಪ್ಲೈವುಡ್ ಆದ್ರೆ ಖಾಲಿನೇ ಗಾಡಿ. ಅಲ್ಲಿ ಮಾತಾಡೋಕೆ ಹೋಗಲ್ತು. ಇನ್ನೇನಿಲ್ಲ ಬಾಡಿಗೆ ಕೊಡ್ತಾರೆ. ಬಾಡಿಗೆ ಇಸ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು. ಬಾಡಿಗೆ ಎಷ್ಟು ಕೊಡ್ತಾರೆ ಏಟ್ ಹಚ್ಚಾರ ನಿಮಗೆ ತೋರಿಸ್ತೀನಿ ಆಮ್ಯಾಗ. ಹುಬ್ಳಿಂತ್ರ ಬಂದ ಟ್ರಾನ್ಸ್ಪೋರ್ಟ್ ಮೂಲ. ಬೇರೆ ಗಾಡಿಯಿಂದ ನನ್ನ ಗಾಡಿ ಕ್ರಾಸಿಂಗ್ ಮಾಡಿ ನಮ್ಮ ಹುಲಿ ನೋಡ್ರಿ. ಇಲ್ಲಿ ಫುಲ್ ಡ್ಯೂಟಿ ವರ್ಕ್ ಎಲ್ಲ ಇವನೇ ಮಾಡ್ತಾನೆ ನನಗೆ ಹೆಲ್ಪ್. ಆ ಕೆಲಸ ಮಾಡೋದು ಕಮ್ಮ ಎಲ್ಲ ಇವನೇ ಮಾಡ್ತಾನೆ ಗಾಡ್ಯಾಗ. ನಂಗೇನೋ ಮಾಡ್ಸೋಕೆ ಕೊಡಲ್ಪ. ಏನು ಮಾಡೋದು ಲವ್ ಜಾಸ್ತಿ ಅವಂಗ ನನ್ನ ಮ್ಯಾಗ. ಅಪ್ಪು ಹಗ್ಗ ಹೋಗಿ ಆಮೇಲೆ ಜಾಳಿಗೆ ಹೊಡೆದು ಬಿಡು ಹಿಂದೆ. ಅಂದ್ರೆ ಅದು ನಟ್ ಬೋಲ್ಟ್ ಇಲ್ಲ ಹಾರಲ್ಲ. ಅಂದ್ರೆ ಆಫೀಸ್ ಇದೆ ನೋಡ್ರಿ. ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ. ಇಲ್ಲಿ ಗಿಡ ಅದು ಕಾಣಲ್ಲ ವಿಡಿಯೋದಾಗ. ಇಟ್ಟಿದ್ರಿ ಅವನು ಗಾಡ್ಯಾಂದು ಹಾಳು ತಳ ಬಿದ್ದು ಬಿಡ್ತಪ್ಪ. ನಾವು ಗಾಡಿ ವಾಪಸ್ ಹೊಳಸ್ಕೊಂಬಂದ್ವಿ. ಯಾರಿಗೇನು ಆಗಲಿಲ್ಲ ನಾವು ಪಾಪ. ಹಿಂದೆ ಕಾರ್ನವ್ರು ಬೈಕ್ನವ್ರು ಇದ್ರೆ ಗಾಡಿ ಮೇಲೆ ಬೀಳೋದು. ಸ್ವಲ್ಪ ಇಲ್ಲಿ ಗಾಳಿ ಕಂಡಪಟ್ಟು ಬಿಟ್ಬಿಟ್ರಿ ನಾವು.